ಚಿಕ್ಕ ಒಂದು ಟೆಂಟ್ ತರ ಒಂದು ಟಾರ್ಪಾಲ್ ಹಾಕಿ ಒಂದು ಟೇಬಲ್ ಅಲ್ಲಿ ಒಂದು 4-5 ಪಾತ್ರೆ ಜೋಡಿಸಿ ಅದರಲ್ಲಿ ನಮಗೆ ಒಂದು ಹಲವಾರು ವೆರೈಟಿ ಆಫ್ ನಾನ್ ವೆಜ್ ಡಿಶಸ್ ನ ಸರ್ವ್ ಮಾಡ್ತಾರೆ. ಅದು ಕಡಿಮೆ ಬೆಲೆಗೆ 10 ರೂಪಾಯಿಂದ ಹಿಡಿದು 70 ರೂಪಾಯಿವರೆಗೆ ಇವ್ರ ಹತ್ರ ಡಿಶಸ್ ಗಳು ಸಿಗ್ತವೆ. ಫುಡ್ ಎಲ್ಲ ಹೇಳ್ಬೇಕಂದ್ರೆ ಚೆನ್ನಾಗೈತೆ. ಆಂಟಿ ಚೆನ್ನಾಗಿ ಮಾಡ್ತಾರೆ. ಹೆಲೋ ಅಂತ ದಿಸ್ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಇನ್ನೊಂದು ಹೊಸ ಸ್ಟ್ರೀಟ್ ಫುಡ್ ಸ್ಪಾಟ್. ಟೈಟಲ್ ಮತ್ತೆ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಸೊ ಒಂದು ಸ್ಟ್ರೀಟ್ ಫುಡ್ ಸ್ಪಾಟ್, ಇಲ್ಲಿ ಬಂದು ಚಿಕನ್ ಶೇರ್ವಾ, ಲಿವರ್, ಬೋಟಿ, ಪರೋಟ, ಚಪಾತಿ ಮತ್ತೆ ವೈಟ್ ರೈಸ್ ಇವೆಲ್ಲ ಸಿಗುವಂತ ಒಂದು ನಾನ್ ವೆಜ್ ಸ್ಟ್ರೀಟ್ ಫುಡ್ ಸ್ಪಾಟ್ ಅಂತಾನೆ ಕರಿಬಹುದು. ಸೊ ಇದ್ರದ ಎಕ್ಸಾಕ್ಟ್ ಲೊಕೇಶನ್ ಬಂದು ಡಮ್ಲೂರು ಟುವರ್ಡ್ಸ್ ನೀವು ಇಂದ್ರಾನಗರ್ ಆ ಬ್ರಿಡ್ಜ್ ಹಿಂಗ್ ಹತ್ತಿ ಹೋಗ್ತಿರಲ್ಲ, ಸೊ ನಿಯರ್ ಬೈನೇ ಈ ಒಂದು ಜಾಗನ ಎಕ್ಸಾಕ್ಟ್ ಅಡ್ರೆಸ್ ಬಂದು ಪಿನ್ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಕಡೆಯಿಂದ ಪಾಸ್ ಆಗಿದ್ದಾಗ ಅಲ್ಲೊಂದು ಅಜ್ಜಿ ನಿಮಗೆ ಕಾಣಿಸ್ತಿರ್ಬೋದು. ಸೊ ಅವರು ಬಂದು ಈ ವೈಟ್ ರೈಸ್ ಇವೆಲ್ಲ ಸೇಲ್ ಮಾಡ್ತಾರೆ. ಸೊ ಮೋಸ್ಟ್ಲಿ ಬಂದು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಕ್ರೌಡು ಹಂಗೆ ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ. ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಕವರ್ ಮಾಡ್ತಿದ್ದೀವಿ. ಸೊ ಅಜ್ಜಿ ಹತ್ರ ಮಾತಾಡಿಸ್ದಂತೆ ಹಂಗೆ ಬನ್ನಿ. ಅಜ್ಜಿ ನಮಸ್ತೆ. ನಮಸ್ತೆ. ಯಾವಾಗ ಶುರು ಮಾಡಿದ್ರಿ? 6 ವರ್ಷದಿಂದ ಇದ್ದೀವಿ. 6 ವರ್ಷ. ಏನೇನು ಸಿಗುತ್ತೆ ಅಜ್ಜಿ ನಿಮ್ಮ ಹತ್ರ? ಚಿಕನು, ಲಿವರ್ ಫ್ರೈ, ಬೋಟಿ ಫ್ರೈ, ಚಪಾತಿ, ಮುದ್ದೆ, ರೈಸು, ಕುಸ್ಕ. ಇವೆಲ್ಲ ಬೆಳೆ ಹೆಂಗೆ ಇಕ್ಕಿದ್ದೀರಾ? ಎಲ್ಲ ರೇಟು 40 ರೂಪಾಯಿ ರೈಸು. ಚಿಕನ್ 60 ರೂಪಾಯಿ ರೇಟು. ಚಪಾತಿ 15 ರೂಪಾಯಿ ಒಂದು. ಇಡ್ಲಿ 20 ರೂಪಾಯಿ ತಟ್ಟೆ ಇಡ್ಲಿ. ಸೊ ಬೆಳಗ್ಗೆನೂ ಇರುತ್ತೆ, ಮಧ್ಯಾಹ್ನ ಬೆಳಗ್ಗೆ ನಾಷ್ಟ. ನಾಷ್ಟ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ. ಸಾಯಂಕಾಲ 5 ಗಂಟೆ. ಬೆಳಗ್ಗೆ ಊಟ ತಿಂಡಿ ಎಲ್ಲ ಇರುತ್ತೆ. ಮಧ್ಯಾಹ್ನ ಆದರೆ ನಾನ್ ವೆಜ್ ಊಟ ಇರುತ್ತೆ. ಸರಿ, ನಮ್ಗೊಂದು ಪ್ಲೇಟ್ ಹಾಕ್ಕೊಡಿ ಹಂಗೆ. ಸೊ ಓಕೆ ಅಂತ ಸೊ ಫಸ್ಟ್ ಬಂದು ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಚಪಾತಿ ತೊಗೊಂಡಿದ್ದೀವಿ, ಜೊತೆಗೆ ಬೋಟಿ ಮತ್ತು ಲಿವರ್ ತೊಗೊಂಡಿದ್ದೀವಿ. ಸೊ ನೋಡ್ತಿರ್ಬೋದು ಸಖತ್ ಒಂದು ರೀತಿ ಅಪ್ಟೈಸಿಂಗ್ ಆಗಿರೋ ಒಂದು ಕಲರಲ್ಲೇ ಇದೆ. ಸೊ ಹಂಗೆ ಇಲ್ಲಿ ಬಂದು ನಮಗೊಂದು ಬ್ರೋ ಸಿಕ್ಕಿದ್ರು. ಸೊ ಬ್ರೋ ಹಾಯ್ ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಬ್ರೋ, ಸೊ ನೀವೇನು ಮಾಡ್ತೀರಾ? ಹಂಗೆ ಸ್ವಲ್ಪ ಒಂದು ಸ್ಮಾಲ್ ಗ್ಲಾನ್ಸ್ ಕೊಟ್ಬಿಡಿ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತೆ. ನಾವು ಡ್ಯಾನ್ಸ್ ಎಲ್ಲ ಕ್ಲಾಸ್ ಮಾಡ್ತಿದ್ವಿ, ಅದು ನಡೀತಿದ್ದೆ. ಅದು ಬಿಟ್ಟರೆ ಇವಾಗ ಬ್ಯಾಂಕ್ ಫೀಲ್ಡರ್ ಮಾಡ್ತಾ ಇದ್ದೀವಿ. ಬಟ್ ಫುಡ್ ಎಲ್ಲ ಹೇಳ್ಬೇಕಂದ್ರೆ ಚೆನ್ನಾಗೈತೆ. ಆಂಟಿ ಚೆನ್ನಾಗಿ ಮಾಡ್ತಾರೆ ಫುಡ್ಡು. ಯಾರಾದರೂ ಇಲ್ಲಿ ಬರಬೇಕಂದ್ರೆ ದಮ್ಲೂರು ರೋಡಲ್ಲಿ ಬರ್ರಿ, ರೈಟ್ ಸೈಡಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ ಊಟ. ಎಲ್ಲರೂ ಮಾಡ್ಕೊಂಡು ಹೋಗ್ರಿ. ಅವರು ಪಾಪ ಹೆಲ್ಪ್ ಆಗಲಿ, ಪಾಪ ಏನೋ ಒಂದು ಮಾಡ್ತಿದ್ದಾರೆ, ಸಪೋರ್ಟ್ ಆಗಲಿ. ಓಕೆ ಬ್ರೋ, ಊಟ ಮಾಡಿ ಮತ್ತೆ ಮೀಟ್ ಮಾಡೋಣ. ಸೊ ಬನ್ನಿ, ಮೊದಲನೇದಾಗೆ ಚಪಾತಿ ಜೊತೆ ಈ ಕರಿ ಮಾತ್ರ ಹೇಗಿದೆ, ಆ ಶೇರ್ವಾ ಅದನ್ನ ಮಾತ್ರ ಸಾಕಾದಾಗ ಡಿಪ್ ಮಾಡಿ ಹೋಗೋಣ. ವಾವ್, ಆಹಾ, ಒಂದು ಒಳ್ಳೆ ಈ ನಾಟಿ ಸ್ಟೈಲು ಆ ಶೇರ್ವಾ ಇರ್ತದೆ ಗೊತ್ತಾ, ಆ ರೀತಿ ಇದೆ. ಆ್ಯಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಬೋಟಿ ಎಲ್ಲ ಇದೆ, ನೋಡ್ತಿರ್ಬೋದು. ಲೆಟ್ಸಿ ಬೋಟಿ ಹೇಗಿದೆ ಅಂತ ನೋಡೋಣ. ಲೈಟಾಗಿ ಚೂವಿ ಇದೆ, ಖಂಡಿತ ಚೂವಿ ಇದ್ದೇ ಇರುತ್ತೆ. ಬಟ್ಟು ನನಗೆ ಆ ರಾ ಸ್ಮೆಲ್ಲು ಮೇಯ್ನ್ಲಿ ನಾನು ನೋಡ್ತೀನಿ.
ಆ ರಾ ಸ್ಮೆಲ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಫ್ರೆಶ್ ಆಗಿ ಕ್ಲೀನಾಗಿ ಮಾಡಿದ್ದಾರೆ ಅಂತ. ಐ ವಾಸ್ ಲೈಕ್ ಸಾಕದಾಗಿದೆ ಇದು ತಿಂದಿದ ತಕ್ಷಣ. ಆ ಬೋಟಿ ಶೇರ್ವ ನಂತರ ಈ ಒಂದು ಲಿವರ್ ಶೇರ್ವ ಎರಡು ಮಿಕ್ಸ್ ಆಗಿಬಿಟ್ಟಿದೆಯಾ, ಎರಡು ಒಂದು ರೀತಿ ಟೇಸ್ಟು. ಆಮೇಲೆ ಈರುಳ್ಳಿ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಇಲ್ಲ ಅಂತಂದರೆ ಹೆಂಗೆ ಹೇಳಿ, ಏನೊಂದು ಮಜಾ ಇರುತ್ತೆ. ಅದೊಂದು ರೀತಿ ಆ ಶೇರ್ವ ಜೊತೆಗೆ ಅದೊಂದು ಪಂಚ್ ಕೊಡುತ್ತೆ. ಖಂಡಿತವಾಗ್ಲೂ ಈ ಡೊಂಬ್ಳೂರು ಕಡೆ ಅಥವಾ ಇಂದ್ರಾನಗರ್ ಕಡೆ ಹೋಗೋರು, ಕೋರಮಂಗಲ ಕಡೆ ಹೋಗೋರೆಲ್ಲ ಇದ್ದರೆ ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ಊಟ, ಅದು ಕಡಿಮೆ ಬೆಳೆಗೆ. ನಮ್ಮ ಮೇನ್ ಉದ್ದೇಶನೇ ಅದೇ. ಈ ಕಡೆ ರೆಸ್ಟೋರೆಂಟ್ ವಿಡಿಯೋನು ಮಾಡ್ತೀವಿ, ಈ ಕಡೆ ಸ್ಟ್ರೀಟ್ ಫುಡ್ ವಿಡಿಯೋನು ಮಾಡ್ತೀವಿ. ಸೊ ರೆಸ್ಟೋರೆಂಟ್ ಹೋಗೋರು ನಮ್ಮ ಆಡಿಯನ್ಸು ರೆಸ್ಟೋರೆಂಟ್ ಆರಾಮಾಗಿ ವಿಸಿಟ್ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಈ ಥರ ನಮ್ಮ ಸ್ಟ್ರೀಟ್ ವೆಂಡರ್ ಸಪೋರ್ಟ್ ಮಾಡಿ ಸ್ಟ್ರೀಟ್ ವೀಡಿಯೋಸು ಅಂಥದ್ದು ನೋಡೋರು ತುಂಬ ಜನ ಇರ್ತಿರಲ್ಲ, ಸೊ ಅವ್ರಿಗೋಸ್ಕರ ನಾವು ಸ್ಟ್ರೀಟು ಕವರ್ ಮಾಡ್ತಿದ್ದೀವಿ. ಸೊ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಲಿವರ್ ನೋಡೋಣ. ಚೆನ್ನಾಗಿದೆಯಪ್ಪ, ಸಾಕಾಗಿದೆ. ಚಿಕನ್ ಕರಿನೂ ಮಾಡ್ತಾರಂತೆ, ಬಟ್ ಚಿಕನ್ ಕರಿ ಬಂದು ಖಾಲಿ ಆಗಿದೆ. ಸದ್ಯಕ್ಕೆ ಅವೈಲೇಬಲ್ ಇರೋದು ಚಪಾತಿ, ಪರೋಟ, ಮುದ್ದೆ, ರೈಸು, ಕುಷ್ಕ ಎಲ್ಲ ಒಂದು 40, 50, 60 ಆ ಒಂದು ರೇಟಿಗೆ ಅದ್ಭುತವಾಗಿದೆ. ಇದಂಗಜಿ ರೈಸು ಖಾಲಿ ಆಗ್ತಿದ್ದಂಗೆ ಮತ್ತೆ ಮಾಡ್ತೀರಾ ಹೆಂಗೆ? ಮತ್ತೆ ಇಲ್ಲೇ ಮಾಡ್ಕೋತೀರಾ? ಓಕೆ. ಬೆಳಗ್ಗೆ ಮಾಡ್ಕೊಬಿಡ್ತೀವಿ. ಸೊ ಇಲ್ಲಿ ಖಾಲಿ ಆದರೆ ಮತ್ತೆ ಮಾಡ್ತೀರಾ? ಸರಿ. ಲೈಟಾಗಿ ಇದು ಸ್ವಲ್ಪ ಹಾಕ್ಬೇಡಿ, ಲಿವರ್ ಸ್ವಲ್ಪ ಲಿವರ್ ಹಾಕಿ. ಹಾಂ, ಬರೋ ಟೈಮಲ್ಲೂ ಬಿಸಿಲು ಸಾಕಾಗಿತ್ತು. ಏನಿಲ್ಲ, ಚಪಾತಿ ತಿಂದು ಖಾಲಿ ಮಾಡಿದ್ದೆ, ಮಳೆ ಸರಿಯಾಗಿ ಬೀಳ್ತು. ಇನ್ನೊಂದು ಬೇರೆ ಅವ್ರ ಬಿಸ್ನೆಸ್ ಬೇರೆ. ಈ ಟೈಮು 2 ಗಂಟೆ 3 ಗಂಟೆ ಈ ಟೈಮ್ಗೆ ಇಲ್ಲಿಂದ ಕ್ಯಾಬ್ ಹೋಗ್ತಾರಲ್ಲ, ಕ್ಯಾಬ್ ಡ್ರೈವರ್ಸು ಜೊತೆಗೆ ಆಟೋ ಡ್ರೈವರ್ಸು ಇನ್ನು ಬೇರೆಯವರೆಲ್ಲ ಬಂದು ಊಟ ಮಾಡ್ತಾರೆ. ಬಟ್ ಈ ಟೈಮಲ್ಲಿ ಮಳೆ ಬಂದುಬಿಟ್ರೆ ಮಾತ್ರ ತುಂಬ ಅವ್ರಿಗೆ ಪ್ರಾಬ್ಲಮ್ ತುಂಬ ಆಗಿಬಿಡುತ್ತೆ. ಸೊ ಇಲ್ಲಿ ನನಗೆ ಇವರ ಲಿವರ್ ಮಾತ್ರ ಸಾಕಾಗಿ ಇಷ್ಟ ಆಯಿತು. ಸೊ ಲಿವರ್ ಜೊತೆಗೆ ಬಿಸಿ ವೈಟ್ ರೈಸು. ಈ ರೈಸ್ ಬಂದು ಸೆಕೆಂಡ್ ಬ್ಯಾಚು, ಮೊದಲನೇ ಬ್ಯಾಚು ಕಂಪ್ಲೀಟಾಗಿ ಖಾಲಿ, ಅದು ಮನೆಯಿಂದ ಮಾಡ್ಕೊಬರ್ತಾರೆ. ಈ ರೈಸ್ ಇಲ್ಲೇ ಮಾಡಿರೋದು. ಬನ್ನಿ ಒಂದು ಬೈಟ್ ಹೋಗೋಣ. ಬಾ. ಆ ಲಿವರು ಚಪಾತಿ ಒಂದು ಒಳ್ಳೆ ಕಾಂಬಿನೇಷನ್ ಆಗಿತ್ತಪ್ಪ. ಆ್ಯಂಡ್ ಅದ್ರ ನಂತರ ಆ ಲಿವರ್ ಬಂದು ವೈಟ್ ರೈಸಿಗೆ ಪರ್ಫೆಕ್ಟಾಗಿ ಮಾತಾಡ್ತೈತೆ. ಇನ್ನು ಅಜ್ಜಿ ಹತ್ರ ಬಂದು ಆಮ್ಲೆಟ್ ಇದೆ, ಅದು ತೊಗೊಳ್ಳಿ, ಇಲ್ಲಾಂದರೆ ಹಾಫ್ ಬಾಯ್ಲ್ ತೊಗೊಳ್ಳಿ. ಮುದ್ದೆ ಇದೆ, ಆರಾಮಾಗೆ ಏನು ಬೇಕಾದ್ರೂ ತೊಗೊಂಡು ಬ್ಯಾಟಿಂಗ್ ಮಾಡಿ. ಭಾರಿ ಬಿಸಿ ಇದೆ. ಸೊ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಹಂಗೆ ಲಿವರ್ ಸ್ವಲ್ಪ ಇದ್ರ ಮೇಲೆ ಇಕ್ಕಿ ಮತ್ತೆ ರೈಸ್ ಪ್ಯಾಕ್ ಮಾಡಿ ಒಂದು ಮೆಗಾ ಬೈಟ್ ಹೋಗೋಣ. ವಾವ್. ಫೈನಲ್ ಆಗಿ ಬಂತು ಇಲ್ಲಿನ ಇವರ ಸ್ಪೆಷಲ್ ಆದಂಥ ಒಂದು ಚಪಾತಿ ಇರಲಿ, ರೈಸ್ ಇರಲಿ, ಜೊತೆಗೆ ಮೇನ್ಲಿ ಬೋಟಿ ಕರಿ, ಆಮೇಲೆ ಲಿವರ್ ಫ್ರೈ ಸಾಕದಾಗಿತ್ತು. ಚಿಕನ್ ಒಂದು ಮಿಸ್ ಮಾಡಿಬಿಟ್ಟೆ. ಬಂದರೆ ನೀವು ಖಂಡಿತವಾಗ್ಲೂ ಚಿಕನ್ ಟ್ರೈ ಮಾಡಿ. ನಾನು ಹೇಳೋದು ಒಂದೇ, ಈ ಕಡೆಯಿಂದ ಪಾಸ್ ಹಾಕಿದ್ರೆ ಖಂಡಿತ ಬಂದು ಇವ್ರನ್ನ ಸಪೋರ್ಟ್ ಮಾಡಿ. ಒಂದು ಚಿಕ್ಕ ಒಂದು ಟೆಂಟ್ ಥರ ಒಂದು ತಾರ್ಪಾಲ್ ಹಾಕಿ ಒಂದು ಟೇಬಲಲ್ಲಿ ಒಂದು 4-5 ಪಾತ್ರೆ ಜೋಡಿಸಿ ಅದರಲ್ಲಿ ನಿಮಗೆ ಒಂದು ಹಲವಾರು ವೆರೈಟಿ ಆಫ್ ನಾನ್ ವೆಜ್ ಡಿಶಸ್ನ ಸರ್ವ್ ಮಾಡ್ತಾರೆ. ಅದು ಕಡಿಮೆ ಬೆಲೆಗೆ. ಒಂದು ಆಲ್ಮೋಸ್ಟ್ ನಿಮಗೆ ಒಂದು 70 ರೂಪಾಯಿ ಮೇಲೆ ಯಾವುದು ದಾಟಲ್ಲ. 10 ರೂಪಾಯಿಂದ ಹಿಡಿದು 70 ರೂಪಾಯಿವರೆಗೆ ಇವ್ರ ಹತ್ರ ಡಿಶಸ್ಗಳು ಸಿಗ್ತವೆ. ಸೊ ಬಂದರೆ ಖಂಡಿತ ಟ್ರೈ ಮಾಡಿ. ಹೇಗಿತ್ತಂತ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ, ಇದೇ ರೀತಿ ಒಂದು ಹೊಸ ಸ್ಪಾಟ್ ಜೊತೆ, ಒಂದು ಹೊಸ ಕಂಟೆಂಟ್ ಜೊತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಸೊ ನನಗೆ ಈ ಹಲವಾರು ಡಿಶಸ್ ತಿಂದೆ, ಅದರಿಂದ ನನಗೆ ಇವರ ಈ ಒಂದು ಬೋಟಿ ಮತ್ತು ಚಪಾತಿ
ಅದರ ಒಂದು ಕಾಂಬಿನೇಷನು ಸಖತ್ತಾಗಿತ್ತು. ಸ್ಟಾರ್ಟಿಂಗಲ್ಲಿ 2 ಶೇರ್ವಾನು ಮಿಕ್ಸ್ ಆಗೋಯ್ತು. ಆ 2 ಶೇರ್ವಾ ಟೇಸ್ಟೇ ಡಿಫ್ರೆಂಟ್ ಆಗಿತ್ತು. ಸೊ ಬಂದರೆ ನೀವು ಹಂಗೆ ಮಿಕ್ಸ್ ಮಾಡ್ಕೊತೀನಿ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.